ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಮತ್ತೆ ಯಾರಿಗೆಲ್ಲ ಪ್ರತಿ ತಿಂಗಳು ಕಂಟಿನ್ಯೂ ಆಗಿ ಅಮೌಂಟ್ ಬರ್ತಾ ಇತ್ತು, ಸೊ ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ನೋಡ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ಮೊನ್ನೆ ಏನು ರೀಸೆಂಟ್ ಆಗಿ ಒಂದು ಮಾರ್ಚ್ 25-26ನೇ ತಾರೀಕು ಏನು ಯುವನಿಧಿ ಅಮೌಂಟ್ ಬಂದಿದೆ. ಸೊ ಆ ಒಂದು ಅಮೌಂಟ್ ತುಂಬಾ ಜನರಿಗೆ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ, ಅವರಿಗೆ ಯಾವಾಗ ಅಮೌಂಟ್ ಬರುತ್ತೆ, ಸೊ ಮತ್ತೆ ಯಾವ ತಿಂಗಳ ಅಮೌಂಟ್ ಮೊನ್ನೆ ಸ್ಯಾಂಕ್ಷನ್ ಆಗಿದೆ, ಇನ್ನು ಯಾವ ತಿಂಗಳ ಅಮೌಂಟ್ ಬರಬೇಕು, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಇನ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಮುಂದೆ ಬರುವಂತ ಯಾವುದೇ ಯುವನಿಧಿ ರಿಲೇಟೆಡ್ ಏನೇ ಒಂದು ಕ್ವಿಕ್ ಅಪ್ಡೇಟ್ ಬಂದ್ರು ಕೂಡ ನಾನು ತಕ್ಷಣ ಒಂದು ಯುವನಿಧಿ ವಿಡಿಯೋ ಮಾಡಿ ರಿಲೇಟೆಡ್ ನಿಮಗೆ ಒಂದು ಅಪ್ಡೇಟ್ ನ ಕೊಡಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಒಂದೊಂದಾಗಿ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಬಂದ್ಬಿಟ್ಟು ಇವಾಗ ಏನ್ 3 ತಿಂಗಳ ಅಮೌಂಟ್ ಏನು ಸ್ಯಾಂಕ್ಷನ್ ಆಗಬೇಕಾಗಿತ್ತು. ಡಿಸೆಂಬರ್ ಸ್ವಲ್ಪ ಜನರಿಗೆ ಆಲ್ರೆಡಿ ಅಮೌಂಟ್ ಬಂದಿತ್ತು, ತುಂಬಾ ಜನರಿಗೆ ಇನ್ನು ಡಿಸೆಂಬರ್ ಅಮೌಂಟ್ ಬರಬೇಕಾಗಿತ್ತು. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಟೋಟಲ್ ಆಗಿ 4 ತಿಂಗಳು ಏನು ಅಮೌಂಟ್ ಪೆಂಡಿಂಗ್ ಇತ್ತು. ಸೊ ಮೊನ್ನೆ ನೋಡ್ಬೋದು ಮಾರ್ಚ್ 25 ಮತ್ತೆ 26ನೇ ತಾರೀಕು ತುಂಬಾ ಜನರಿಗೆ ಅಮೌಂಟ್ ಬಂದಿದೆ. ಸ್ವಲ್ಪ ಜನರಿಗೆ ಡಿಸೆಂಬರ್, ಜನವರಿ 2 ತಿಂಗಳ ಅಮೌಂಟ್ 6,000 ಬಂದಿದೆ. ಇನ್ನೂ ಕೂಡ ಸ್ವಲ್ಪ ಜನಕ್ಕೆ 3,000 ಅಷ್ಟೇ ಅಮೌಂಟ್ ಬಂದಿದೆ. ಮತ್ತೆ ಇವಾಗ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ. ನೀವು ಅಲ್ಲಿ ಸ್ಟೇಟಸ್ ಅಲ್ಲಿ ನೋಡಬಹುದು ಯಾವ ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ. ತುಂಬಾ ಜನರಿಗೆ ಡಿಸೆಂಬರ್ ಮತ್ತೆ ಜನವರಿ ಅಮೌಂಟ್ ಕೂಡ ಕ್ಲಿಯರ್ ಆಗಿದೆ. ಇವಾಗ ಫೆಬ್ರವರಿ, ಮಾರ್ಚ್ 2 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ. ಮತ್ತೆ ಇನ್ನೂ ಕೂಡ ತುಂಬಾ ಜನರಿಗೆ ನನಗೆ ಕಾಲ್ ಕೂಡ ಮಾಡ್ತಾ ಇದ್ರಿ ಮತ್ತೆ ಮೆಸೇಜ್ ಕೂಡ ಮಾಡ್ತಾ ಇದ್ರಿ. ಬ್ರದರ್, ನಮ್ಮ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿದೆ ಬಟ್ ನಮಗ್ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ನಮ್ಮ ಸ್ನೇಹಿತರಿಗೆಲ್ಲ 6,000 ಬಂದಿದೆ, 3,000 ಬಂದಿದೆ, ನಮ್ಗೆ 1 ರೂಪಾಯಿನೂ ಬಂದಿಲ್ಲ. ಸೊ ನಮ್ದು ಏನಾದ್ರು ಅಮೌಂಟ್ ಕ್ಯಾನ್ಸಲ್ ಆಯ್ತಾ ಅಂತ ಹೇಳಿ ತುಂಬಾ ಜನ ಟೆನ್ಷನ್ ಮಾಡ್ಕೊಂಡು ಕಾಲ್ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂ ಆಗಿ. ನಾನು ಅವ್ರಿಗೆ ಏನ್ ಹೇಳಿದ್ನಪ್ಪ ಅಂತಂದ್ರೆ, ನಾನು ಕೂಡ ತುಂಬಾನೇ ಒಂದು ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡಿದ್ದೆ. ನಾನು ಮೊದಲು, ನೀವು ಅದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ನಾನು ಯಾವಾಗಂತಂದ್ರೆ ಮಾರ್ಚ್ 23ನೇ ತಾರೀಕು ಅಪ್ಲೋಡ್ ಮಾಡಿದ್ದೆ. ಇನ್ನು ಈ ಒಂದು ವಾರದಲ್ಲಿ 100% ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಏನು ನಾನು ಹೇಳಿದ್ದೆ. ಸೊ ಒಂದು ನೆಕ್ಸ್ಟ್ 2 ದಿನದಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು. ಸೊ ನಾನು ಪ್ರತಿಯೊಂದು ಏನೇ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಪ್ರತಿಯೊಂದು ಜೆನ್ಯೂನ್ ಆಗಿ ಕೊಡ್ತೀನಿ ಅಪ್ಡೇಟ್. ಮತ್ತೆ ಹಂಗೇನಾದ್ರು ಕ್ವಿಕ್ ಅಪ್ಡೇಟ್ ಬಂದ್ರು ಕೂಡ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಮತ್ತೆ ಇವಾಗ ಏನು ಏಪ್ರಿಲ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಏನು ಸ್ಟಾರ್ಟ್ ಆಗಿದೆ. ಸೊ ಆಲ್ರೆಡಿ ನೋಡಬಹುದು, ಸ್ಟಾರ್ಟ್ ಏನು ಇವಾಗ 5-6 ದಿನ ಆಗ್ತಾ ಬಂತು. ಏಪ್ರಿಲ್ 1ನೇ ತಾರೀಕು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಯಾರೆಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಬೇಗ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳೋಕೆ ಬರಲಿಲ್ಲಪ್ಪ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವೇ ನಿಮಗೆ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ. ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಸುಮ್ಮನೆ ನಿಮ್ಗೆ ಏನು ಕರೆಕ್ಟಾಗಿ ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಸುಮ್ಮನೆ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ಟ್ರೈ ಮಾಡ್ತಾ ಇರ್ತಾರೆ, ಏನೋ ಆಪ್ಷನ್ ಕ್ಲಿಕ್ ಮಾಡಕ್ ಹೋಗಿ ಏನೋ ಕ್ಲಿಕ್ ಆಗಿರುತ್ತೆ. ಸೊ ಅಲ್ಲಿ ತಪ್ಪಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರೆ ನಿಮಗೆ ಅಮೌಂಟ್ ಕೂಡ ಬರಲ್ಲ ಸ್ನೇಹಿತರೆ. ಸೊ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಹತ್ತಿರದ ನಿಮ್ಮ ಒಂದು ಊರಲ್ಲಿ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಕೂಡ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೋಬಹುದು. ಅಥವಾ ನಮಗೆ ಮಾಡಿಕೊಡಿ ಅಂದ್ರೆ ಸ್ಕ್ರೀನ್ ಮೇಲೆ ನಾವು ನಂಬರ್ ಹಾಕಿದ್ವಿ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ನಿಮಗೆ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ. ಸಣ್ಣ ಪ್ರಮಾಣದ ಚಾರ್ಜಸ್ ಕೂಡ ಇರುತ್ತೆ. ಓಕೆ, ಇವಾಗ ಇನ್ನೊಂದೇನಪ್ಪಾ ಅಂತಂದ್ರೆ ಮೊನ್ನೆ ಏನು ಅಮೌಂಟ್ ಬಂದಿದೆ, ಸೊ ತುಂಬಾ ಜನರಿಗೆ 6,000 ಏನು ಅಮೌಂಟ್ ಬಂದಿದೆ, ಅದು ಬಂದ್ಬಿಟ್ಟು ಕೆಲವೊಂದು ಯೂನಿವರ್ಸಿಟಿಗಳಿಗೆ ಬಂದಿದೆ. ಕಲಬುರಗಿ ಯೂನಿವರ್ಸಿಟಿಯವರಿಗೆ ಕೆಲವೊಬ್ಬರಿಗೆ 6,000 ಬಂದಿದೆ. ಮತ್ತೆ ಹಂಪಿ, ಕುವೆಂಪು, ಮೈಸೂರು ಯಾರಿಗೆಲ್ಲ 6,000 ಬಂದಿದೆ, ಮತ್ತೆ ಯಾರ್ಯಾರಿಗೆಲ್ಲ 3,000 ಬಂದಿದೆ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಅಂತೇಳಿ ಕಮೆಂಟ್ ಮಾಡಿ. ತುಂಬಾ ಜನ ಎಲ್ಲ ಕಮೆಂಟ್ ಎಲ್ಲ ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ಕೆಲವೊಂದು ಇನ್ಫಾರ್ಮೇಶನ್ ಅಲ್ಲೇ ಗೊತ್ತಾಗುತ್ತೆ. ಓಕೆ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಮೇನ್ ಟಾಪಿಕ್ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಏನ್ ಪೆಂಡಿಂಗ್ ಇದೆ, ತುಂಬಾ ಜನರಿಗೆ 3 ತಿಂಗಳಿಂದ ಅಮೌಂಟೇ ಬಂದಿಲ್ಲ, ಅಂತವ್ರಿಗೆ ಅಮೌಂಟ್ ಸ್ಟಾಪ್ ಆಗಿದೆ, ಬರುತ್ತಾ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಓಕೆ, ಅದ್ರ ಬಗ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡ್ತೀನಿ, ನೋಡ್ಕೊಳ್ಳಿ. ಇವಾಗ ಏನ್ 3-4 ತಿಂಗಳಿಂದ ತುಂಬಾ ಜನರಿಗೆ ಯಾವುದೇ ರೀತಿ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ಈ ಒಂದು ತಿಂಗಳು ಏಪ್ರಿಲ್ 15ನೇ ತಾರೀಕಿನ ನಂತರ ನಿಮಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಒಂದು 99% ಏಪ್ರಿಲ್ 15ನೇ ತಾರೀಕಿನ ನಂತರ ಆಲ್ಮೋಸ್ಟ್ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಏನು ಯಾರು ಕೂಡ ತಲೆನೇ ಕೆಡಿಸ್ಕೊಳಕ್ ಹೋಗಬೇಡಿ. ಅಮೌಂಟ್ ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದಾರೆ, ನಿಜಾನ ಸುಳ್ಳ ಈ ರೀತಿ ಎಲ್ಲ ತುಂಬಾ ಜನ ಹೇಳ್ತಾ ಇದ್ದಾರೆ. ಬ್ರದರ್, ಇಲ್ಲಿ ವಿಡಿಯೋ ಕೂಡ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದು ಅಮೌಂಟ್ ಏನಾದ್ರು ಸ್ಟಾಪ್ ಆಯ್ತಾ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಯಾವುದೇ ರೀತಿ ಯುವನಿಧಿ ಅಮೌಂಟ್ ಸ್ಟಾಪ್ ಅಂತೂ ಆಗಿಲ್ಲ. ಸೊ ಅಮೌಂಟ್ ಬರುತ್ತೆ, ಇಲ್ಲಿ ಫಂಡ್ ಕೂಡ ಸಾಕಾಗ್ತಾ ಇಲ್ಲ. ಇವಾಗ ಏನ್ ಮೊನ್ನೆ ಒಂದು ಬಜೆಟ್ ಅಲ್ಲಿ ಕೂಡ ಕರೆಕ್ಟ್ ಆಗಿ ಫಂಡ್ ರಿಲೀಸ್ ಕೂಡ ಮಾಡಿರ್ಲಿಲ್ಲ. ನಂತರ 2 ದಿನ ಆದ್ಮೇಲೆ ಏನೊಂದು 600 ಕೋಟಿ ಏನು ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿದ್ರು. ಸೊ ಇಲ್ಲಿ ಕರೆಕ್ಟ್ ಆಗಿ ಒಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ, ಅಂದ್ರೆ ಫಂಡ್ ಕರೆಕ್ಟ್ ಆಗಿ ಸಾಕಾಗ್ತಾ ಇಲ್ಲ. ಸೊ ಆದ್ರಿಂದ ಸ್ವಲ್ಪ ಜನರಿಗೆ ಈ ತಿಂಗಳು ಹಾಕೋದು, ಸ್ವಲ್ಪ ಜನರಿಗೆ ನೆಕ್ಸ್ಟ್ ತಿಂಗಳು ಹಾಕೋದು, ಈ ರೀತಿ ಮಾಡ್ತಾ ಇದ್ದಾರೆ. ಸೊ ವೇಟ್ ಮಾಡಿ, ಯಾರು ಕೂಡ ಅಮೌಂಟ್ ಸ್ಟಾಪ್ ಆಗಿದೆ ಹಂಗೆ ಅಂತೇಳಿ ತೆಲ್ನೆ ಕೆಡಿಸ್ಕೊಳಕ್ ಹೋಗಬೇಡಿ. ಅಮೌಂಟ್ ಅಂತೂ ಪಕ್ಕ ಬರುತ್ತೆ, ಬಟ್ ಎಕ್ಸಾಕ್ಟ್ ಇದೇ ಡೇಟ್ಗೆ ಬರುತ್ತೆ, ಇದೇ ದಿನ ಬರುತ್ತೆ ಅಂತೇಳಿ ಯಾರಿಗೂ ಅಪ್ಡೇಟ್ ಹೇಳಕ್ ಆಗಲ್ಲ. ಯಾಕಂತಂದ್ರೆ ಇದು ಯಾವುದೇ ಒಂದು ಯುವನಿಧಿ ರಿಲೇಟೆಡ್ ಏನೇ ಒಂದು ಅಮೌಂಟ್ ಬರ್ಬೇಕಾದ್ರೂ ಕೂಡ ಡೈರೆಕ್ಟ್ ಆಗಿ ಬರುತ್ತೆ. ಏನು ಅಡ್ವಾನ್ಸ್ ಒಂದು ಡಾಟಾ ಕೂಡ ಲೀಕ್ ಆಗಲ್ಲ. ನಾವೊಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಮತ್ತೆ ನಾವೇನ್ ಮಂತ್ಲಿ ಒಬ್ಬರ ಹತ್ರ ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇರ್ತೀವಿ, ಅವರು ಕೂಡ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಹೇಳಲ್ಲ, ಯಾಕಂತಂದ್ರೆ ಅವ್ರಿಗೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಆದ್ರಿಂದ
ಒಂದು ಹಿಂಟ್ ಕೊಡ್ತಾರೆ, ಈ ಒಂದು ಡೇಟ್ ಆಸ್ಪಾಸಲ್ಲಿ ಬರ್ಬೋದು, ಈ ಒಂದು ವಾರ ಬರ್ಬೋದು ಅಂತೇಳಿ ಒಂದು ಹಿಂಟ್ ಕೊಟ್ಟಿರ್ತಾರೆ. ಅದ್ರ ಬೇಸಿಸ್ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ನ ನಾನು ನಿಮಗೆ ಕ್ವಿಕ್ ಆಗಿ ತಿಳಿಸ್ಕೊಡ್ತಾ ಇರ್ತೀನಿ, ಮತ್ತೆ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ನಾನು ಹಾಕ್ತಾ ಇರ್ತೀನಿ. ಸೊ ಇವಾಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಏನಿವಾಗ ಮೊನ್ನೆ ಅಮೌಂಟ್ ಬಂದಿದೆ ತುಂಬಾ ಜನರಿಗೆ, ಯಾರಿಗೆಲ್ಲ 3,000 ಬಂದಿದೆ, 6,000 ಬಂದಿದೆ, ಅದು ಬಂದ್ಬಿಟ್ಟು ಡಿಸೆಂಬರ್ ಮತ್ತೆ ಜನವರಿ ಮಂತಿನ ಅಮೌಂಟ್ ಕೂಡ ಕ್ಲಿಯರ್ ಆಗಿದೆ. ಮತ್ತೆ ತುಂಬಾ ಜನರಿಗೆ ಇನ್ನೂ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂತವ್ರದ್ದು ಬರುತ್ತೆ ಈ ಒಂದು ತಿಂಗಳ 15ನೇ ತಾರೀಕಿನ ನಂತರ ನಿಮಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಿವಾಗ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿದೆ, ಏಪ್ರಿಲ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಆಲ್ರೆಡಿ ನೋಡಬಹುದು. 1ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಏನೊಂದು ಟೈಮಿಂಗ್ ನ ಕೊಡ್ತಾರೆ. ನನ್ನ ಸಜೆಷನ್, ನಾನು ಮೊದಲಿಂದನೂ ಅದನ್ನ ಹೇಳ್ತಾ ಬಂದಿದ್ದೀನಿ, ಯಾರೆಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡ್ತೀರಾ ಸೊ ಕರೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ. ಮತ್ತೆ 10ನೇ ತಾರೀಕಿನ ಒಳಗಾಗಿ, 10 ಅಥವಾ 15ನೇ ತಾರೀಕಿನ ಒಳಗಾಗಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಹೋದ್ರೆ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಬರೋದು ಅಥವಾ ಏನಾದ್ರು ಒಂದು ಸರ್ವರ್ ಪ್ರಾಬ್ಲಮ್ ಆಗಿ ಕೆಲವೊಂದು ಟೈಮ್ಸ್ ಡಿಕ್ಲೇಷನ್ ಸಬ್ಮಿಟ್ ಆಗಲ್ಲ. ಸೊ ಆ ಒಂದು ತೊಂದರೆಗಳಿಂದ ತುಂಬಾ ಜನರಿಗೆ ಅಮೌಂಟ್ ಕೂಡ ಬಂದಿರಲಿಲ್ಲ. ಸೊ ನಾನು ಮೊನ್ನೆ ಕೂಡ ಕೆಲವೊಂದು ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ದೀನಿ. ಇವಾಗ ಏನ್ ಮಾರ್ಚ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಿದ್ದಾರೆ ತುಂಬಾ ಜನ, ಅವರಲ್ಲಿ ಒಂದು 2,000 ರಿಂದ 3,000 ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲೇಷನ್ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿಲ್ಲ. ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು, ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗಿಲ್ಲ. ಸೊ ಅಂತವ್ರದ್ದು ಈ ರೀತಿ ಎಲ್ಲ ಪ್ರಾಬ್ಲಮ್ ಮಾಡ್ಕೋತಾ ಇರ್ತಾರೆ. ನಾನು ಮೊದಲಿಂದನೂ ಅದನ್ನೇ ಹೇಳ್ತಾ ಬಂದಿದ್ದೀನಿ, ನಿಮಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂದ್ರೆ ಮಾತ್ರ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಹೋಗಬೇಡಿ. ನೀವು ಹತ್ತಿರದ ಒಂದು ಸೈಬರ್ ಸೆಂಟರ್ ಅಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಂಡು ಅಲ್ಲಿ ನೀವು ಡಿಕ್ಲೇಷನ್ ಮಾಡ್ಕೋಬಹುದು, ಅಥವಾ ನಮಗೆ ಮಾಡಿ ಕೊಡಿ ಅಂದ್ರೆ ನಾವು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ, ನಾವು ಕೂಡ ನಿಮಗೆ ಡಿಕ್ಲೇಷನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ, ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.